ಮುಂಬೈನ ಚೆಂಬೂರಿನಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ಗಾಯಕ ಸೋನು ನಿಗಮ್ ಮತ್ತು ಅವರ ತಂಡದ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ನಾಟಕೀಯ ಘಟನೆಗಳ ನಂತರ ಸೋನು ನಿಗಮ್ ಚೆಂಬೂರು ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ದಾಖಲು ಮಾಡಿದ್ದಾರೆ. ಶಿವಸೇನಾ ನಾಯಕ ಪ್ರಕಾಶ್ ಪಾಟರ್ಪೇಕರ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಸೋನು ನಿಗಮ್ ಚೆಂಬೂರಿಗೆ ಬಂದಿದ್ರು. ವೇದಿಕೆಯಿಂದ ಕೆಳಗಡೆ ಹೋಗ್ತಾ ಇದ್ದಾಗ ಕೆಲವರು ಸೆಲ್ಫಿ ತಗೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ. ಸೋನು ನಿಗಮ್ ಅಂಗರಕ್ಷಕರು ತಡೆದಾಗ ತಳ್ಳಾಟ ನಡೆದು ಹಲ್ಲೆಯನ್ನ ಮಾಡಲಾಗಿದೆ. ಟರ್ಕಿ ಮತ್ತು ಸಿರಿಯಾದಲ್ಲಿ ತೀವ್ರ ಭೂಕಂಪನಕ್ಕೆ ಈಗಾಗಲೇ ಮೃತರ ಸಂಖ್ಯೆ 45,000ಕ್ಕೆ ಏರಿಕೆಯಾಗಿದೆ. ಲಕ್ಷಾಂತರ ಮನೆಗಳು ಧರೆಗೆ ಉರುಳಿ ಜನರು ಬೀದಿಗೆ ಬಂದಿದ್ದಾರೆ. ಈ ನಡುವೆ ಮತ್ತೆ ಭಾರೀ ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 6.4ರಷ್ಟು ತೀವ್ರತೆ ದಾಖಲಾಗಿದೆ. ಭೂಕಂಪನದಿಂದ 3 ಜನರು ಸಾವನ್ನಪ್ಪಿದ್ದು 213 ಮಂದಿಗೆ ಗಾಯ ಆಗಿದೆ. ಹಲವು ಕಟ್ಟಡಗಳು ಧರೆಗೆ ಉರುಳಿವೆ. ಈ ಹಿಂದೆ ಭೂಕಂಪ ಸಂತ್ರಸ್ತರಿಗೆ ನೆರವಾಗುವುದಕ್ಕೆ ವಿವಿಧ ದೇಶಗಳಿಂದ ಆಗಮಿಸಿದ ರಕ್ಷಣಾ ತಂಡಗಳು ತಮ್ಮ ದೇಶಕ್ಕೆ ಮರಳಿದ ಬೆನ್ನಲ್ಲೇ ಮತ್ತೆ ಈ ಅವಘಡ ಸಂಭವಿಸಿದೆ. ಯುದ್ಧ ಪೀಡಿತ ಉಕ್ರೇನ್ಗೆ ದಿಢೀರ್ ಭೇಟಿ ಕೊಟ್ಟ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಉಕ್ರೇನ್ಗೆ ಅಗತ್ಯವಾದ ಅತ್ಯಾಧುನಿಕ ಶಸ್ತ್ರಾಸ್ತ್ರ ನೀಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೇ 24ಕ್ಕೆ ರಷ್ಯಾ ಉಕ್ರೇನ್ ಯುದ್ಧ 1 ವರ್ಷ ಪೂರೈಸಲಿದೆ. ಶಸ್ತ್ರ ಪೂರೈಕೆಯ ಭರವಸೆಯೊಂದಿಗೆ ರಷ್ಯಾಗೆ ಅಮೆರಿಕ ಅಧ್ಯಕ್ಷ ಟಕ್ಕರನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗವನ್ನ ಆಳಿದ ರಾಜ ಮದಕರಿ ನಾಯಕರ ವಂಶಸ್ಥರಾದ ಚಂದ್ರಮ್ಮ ನಾಗತಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಚಂದ್ರಮ್ಮ ನಾಗತಿಯವರು ಕಳೆದ 3 ದಿನಗಳ ಹಿಂದೆ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು. ನಡೆದಾಟ ಮಾಡೋದಕ್ಕೂ ಸಾಧ್ಯವಾಗದ ಹಾಗೇನೆ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಅವರನ್ನ ಜಿಲ್ಲಾಸ್ಪತ್ರೆಯ ತೀವ್ರ ನಿಗಾ ಘಟಕಕ್ಕೆ ಸೇರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮುರುಘಾ ಮಠದ ಬಸವಪ್ರಭು ಸ್ವಾಮೀಜಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಿದ್ದು ಹೆಚ್ಚಿನ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಮಂಡ್ಯದ ನಾಗಮಂಗಲ ತಾಲೂಕಿನಲ್ಲಿ ಕಸದ ತಿಪ್ಪೆ ಬಳಿಯಲ್ಲಿ ಹಸುಗೂಸು ಪತ್ತೆಯಾಗಿದೆ. 2 ದಿನಗಳ ಹಿಂದಷ್ಟೇ ಜನಿಸಿರುವಂತಹ ಹೆಣ್ಣುಮಗುವನ್ನ ಬ್ಯಾಗ್ನಲ್ಲಿ ಇರಿಸಿ ತಿಪ್ಪೆ ಪಕ್ಕ ಬಿಟ್ಟು ಹೋಗಿರುವಂತಹ ಘಟನೆ ಕಾಳಿಂಗನಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಅಳುವಿನ ದನಿ ಕೇಳಿ ಸ್ಥಳೀಯರಾದ ದರ್ಶನ್ ಹಾಗೆಯೇ ವರದರಾಜು ಅನ್ನೋರು ಮಗುವನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಇಲಾಖೆ ವಶಕ್ಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಶಿಶುವನ್ನು ಆಸ್ಪತ್ರೆಗೆ ದಾಖಲಿಸಿ ಆರೈಕೆ ಮಾಡಿದ್ದಾರೆ. ಯಾದಗಿರಿಯ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಕರಿ ಬಸವೇಶ್ವರ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರೆ ಹಿನ್ನೆಲೆಯಲ್ಲಿ ದೇಗುಲದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು ಇನ್ನು ಪುರವಂತರ ಸೇವೆ ಬಳಿಕ ರಥೋತ್ಸವ ನಡೆಯಿತು. ಭಕ್ತರು ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿ ದೇವರ ದರ್ಶನ ಭಾಗ್ಯವನ್ನು ಪಡೆದು ಪುನೀತರಾದರು. ನಂತರ ಕೈ ಕುಸ್ತಿ ಹಾಗೆಯೇ ಚೀಲ ಎತ್ತುವಂತ ಗ್ರಾಮೀಣ ಕ್ರೀಡಾ ಸ್ಪರ್ಧೆಗಳು ನಡೆಯಿತು. ಕೋಲಾರದ ಮುಳುಬಾಗಿಲು ತಾಲೂಕಿನ ಪ್ರಸಿದ್ಧ ಆವಣಿ ರಾಮಲಿಂಗೇಶ್ವರ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಮಹಾಶಿವರಾತ್ರಿಯ ಅಮಾವಾಸ್ಯೆ ಬಳಿಕ ನಡೆಯುವಂತ ಈ ರಥೋತ್ಸವಕ್ಕೆ ತಹಶೀಲ್ದಾರ್ ರವಿ ಅವಣಿ ಶೃಂಗೇರಿ ಮಠದ ಶ್ರೀಗಳು ಚಾಲನೆಯನ್ನು ಕೊಟ್ಟು 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ರಥದ ಮೇಲೆ ಬಾಳೆಹಣ್ಣು, ಉಪ್ಪು, ಮೆಣಸಿನಕಾಳು ಎಸೆದು ತಮ್ಮ ಕೋರಿಕೆ ಶಿವನಿಗೆ ಸಲ್ಲಿಸಿದರು. ಮೆರವಣಿಗೆಯ ಉದ್ದಕ್ಕೂ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಪಾಲ್ಗೊಂಡಿದ್ದು ಭಕ್ತರ ಕಣ್ಮನ ಸೆಳೆಯಿತು. ಕಾಡಿನಿಂದ ನಾಡಿಗೆ ಬಂದಿದ್ದ ಜಿಂಕೆಯನ್ನು ರಕ್ಷಿಸಿ ಗೂಡಿಗೆ ಮರಳಿಸಿರುವಂತಹ ಘಟನೆ ಬನ್ನೇರುಘಟ್ಟ ಸಮೀಪದ ಅಣ್ಣಯ್ಯನ ದೊಡ್ಡಿ ಬಳಿಯಲ್ಲಿ ನಡೆದಿದೆ. ಬನ್ನೇರುಘಟ್ಟ ಅರಣ್ಯಕ್ಕೆ ಹೊಂದಿಕೊಂಡಂತಿರುವ ಅಣ್ಣಯ್ಯನ ದೊಡ್ಡಿ ವಾಸಿ ಮಂಜುನಾಥ್ ಅನ್ನೋರ ತೋಟದ ಬಳಿಯಲ್ಲಿ ಸುಮಾರು 1.5 ವರ್ಷದ ಜಿಂಕೆ ಕಾಣಿಸಿಕೊಂಡಿತ್ತು. ಇದನ್ನು ನೋಡಿ ಜನರು ಸಂತಸಪಟ್ಟರು. ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟು ಕಾಡಿಗೆ ಮರಳಿಸಿದ್ದಾರೆ. ತೋಟದಲ್ಲಿ ಸೇರ್ಕೊಂಡಿತ್ತು. ಸಾಯಂಕಾಲ ಬಂದು ಅವರೇ ಹಿಡ್ಕೊಂಡು ಹೋದ್ರು. ಹೆಂಗ್ ಬಂದಿತ್ತು ಸರ್ ಗೊತ್ತಿಲ್ಲ. ಬಂದ್ಬಿಟ್ಟು ಮಂಜಣ್ಣರ ತೋಟದಲ್ಲಿ ಇತ್ತು. ಸಾಯಂಕಾಲ ಹಿಡ್ಕೊಂಡು ಹೋದ್ರು ಸರ್. ಏನೋ ಮಂಜಣ್ಣ ತೋಟದಲ್ಲಿ ಇಲ್ಲಿ ಬಂತು ಅಂತ ಅದ್ರ ಜೀವ ಉಳ್ಕೊಂಡ್ ಪಾಪ ಬೇರೆ ಕಡೆ ಎಲ್ಲ ನಾವು ಹೋಗಿದ್ರೆ. ಕ್ವೀನ್ ಕಂಗನಾ ಟ್ವಿಟರ್ನಲ್ಲಿ ಅಭಿಮಾನಿಗಳ ಜೊತೆ ಪ್ರಶ್ನೋತ್ತರ ಸೆಷನ್ ನಡೆಸಿದ್ರು. ಇದರಲ್ಲಿ ಅಭಿಮಾನಿಯೋರ್ವ ನೀವು ರಾಜಕೀಯಕ್ಕೆ ಬರ್ತೀರಾ ಅಂತ ಕೇಳಿದಾನೆ. ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಕಂಗನಾ ನನಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದು ಬರಲ್ಲ ಅಥವಾ ಬರ್ತೀನಿ ಅಂತ ಕ್ಲಾರಿಟಿ ಕೊಟ್ಟಿಲ್ಲ. 2023ರ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ ಸೆಮಿಫೈನಲ್ಗೆ ಭಾರತ ಪ್ರವೇಶವನ್ನ ಮಾಡಿದೆ. ಐರ್ಲೆಂಡ್ ವಿರುದ್ಧದ ಬಿ ಗುಂಪಿನ ತನ್ನ ಅಂತಿಮ ಪಂದ್ಯದಲ್ಲಿ ಭಾರತ ಡಕ್ವರ್ತ್ ಲೂಯಿಸ್ ನಿಯಮದ ಅನ್ವಯ 5 ರನ್ಗಳ ಜಯ ಸಾಧಿಸಿತು. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದಂತ ಭಾರತ ಸ್ಮೃತಿ ಮಂದನಾ ಅವರ ಸ್ಫೋಟಕ 87 ರನ್ಗಳ ಆಟದ ನೆರವಿನಿಂದ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 155 ರನ್ ಕಲೆ ಹಾಕಿತು. ಸವಾಲಿನ ಮೊತ್ತ ಬೆನ್ನತ್ತಿದ ಐರ್ಲೆಂಡ್ ಉತ್ತಮ ಹೋರಾಟ ಪ್ರದರ್ಶನ ಮಾಡಿತು. ಆದರೆ ಮಳೆಯಿಂದಾಗಿ ನಿಗದಿತ ಸಮಯದ ಒಳಗೆ ನಿಲ್ಲದ ಕಾರಣ ಪಂದ್ಯ ರದ್ದಾಯಿತು. ಇನ್ನು 5 ರನ್ಗಳಿಂದ ಹಿಂದಿದ್ದ ಕಾರಣ ಗೆಲುವು ಭಾರತಕ್ಕೆ ಒಲಿಯಿತು. ಇದರೊಂದಿಗೆ ಹರ್ಮನ್ ಪ್ರೀತ್ ಪಡೆ ಸೆಮೀಸ್ಗೆ ಮುನ್ನಡೆಯಿತು.